ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನದ ಶುದ್ಧಿ ಚೆನ್ನಾಗಿದ್ದು ನಕ್ಷತ್ರವು ಅಭಿವೃದ್ಧಿಯ ನಕ್ಷತ್ರವಾದ್ದರಿಂದ ಯೋಗ ಸುಕರ್ಮ ಯೋಗದಿಂದ ಕೂಡಿದೆ. ಅಂಥ ಸುಕರ್ಮ ಯೋಗ ಹೇಳುತ್ತೆ, ಒಂದೊಂದು ಬಾರಿ ನಮ್ಮನ್ನು ಎಚ್ಚರಿಸ್ತಾ ಬರುತ್ತೆ. ಒಂದೊಂದು ದಿನ ನಮಗೊಂದು ಅವಕಾಶವನ್ನು ಕೊಡುತ್ತಂತೆ. ಆ ಅವಕಾಶವೇ ನಮ್ಮನ್ನು ಗಗನದ ಎತ್ತರಕ್ಕೆ ಬೆಳೆಸುತ್ತಂತೆ. ಅದಕ್ಕೆ ಮರ್ಮವ ತೆಳೆಯಿತ ಚರ್ಮವ ತೊಳೆದರೆ ಕರ್ಮ ಹೊರಟೀತು, ಅಧರ್ಮ ಅಳೆಯಿತು, ಸತ್ಕರ್ಮ ಉಳಿಯಿತು. ಈ ಸುಕರ್ಮದ ಯೋಗದಲ್ಲಿ ನೀವು ಪ್ರಸ್ತಾವನೆಯನ್ನು ಮಾಡಿದ್ದೆ, ಆದರೆ ಪ್ರಲಾಪನೆಯನ್ನು ಬಿಟ್ಟು ಪ್ರಲೋಭನೆಗೆ ಒಳಗಾಗದೆ ಈ ದಿನದ ಸುಪ್ರಭಾತದಲ್ಲಿ ಅದೃಷ್ಟ ದಿನವನ್ನಾಗಿ ನಾವು ಮಾಡಿಕೊಳ್ಳಬೇಕಾದರೆ ಬಹುಶಃ ಎಷ್ಟು ಅಂತಂದರೆ ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಕೂಡ ನಾವು ನಿಂದನೆಗೆ ಒಳಗಾಗಿರ್ತೇವೆ. ಎಲ್ಲೋ ಒಂದು ಕಡೆ ಹೇಳಿಕೊಳ್ಳಲಾಗಿರ್ತಕ್ಕಂತಹ ನೋವು ಅಂತಂದರೆ ಒಂದು ರೀತಿಯ ಮಾರಣಾಂತಿಕವೇ ಬಹುಶಃ. ಅಂತಹ ಮಾರಣಾಂತಿಕದ ನೋವು ನಮ್ಮನ್ನು ಆವರಿಸಿದ್ದಾಗ ಈ ದಿನ ಸುಕರ್ಮಯೋಗಕ್ಕೆ ಎಂತಹ ಬಲ ಇದೆ ಗೊತ್ತಾ? ಎಂತಹ ಮಂತ್ರ ನಮಗೆ ಒಂದು ಎನರ್ಜಿ ಕೊಡುತ್ತೆ ಗೊತ್ತಾ? ಎಷ್ಟು ಅದ್ಭುತವಾಗಿ ಒಂದು ವಾಹನಕ್ಕೆ ಕೀ ಹಾಕಿದಾಗ ಆ ಇಂಜನ್ ಸ್ಟಾರ್ಟ್ ಆಗುತ್ತೋ, ಚಾಲನೆ ಕೊಡುತ್ತೋ, ಚಲಿಸುತ್ತೋ, ಹಾಗೆ ನಮ್ಮ ಬದುಕಿನಲ್ಲಿ ಅದೃಷ್ಟ ಚಲಾವಣೆ ಆಗುತ್ತೆ, ಚಲಿಸುತ್ತೆ, ನಮಗೆ ಚಾಲನೆ ಕೊಡ್ತಕ್ಕಂತಹದ್ದು. ಅಂತಹದ್ದು ಓಂ ಶ್ರೀ ಮರ್ತ್ಯಪಾವನ ಪಾದಾಯ ನಮಃ. ಈ ಮರ್ತ್ಯಪಾವನ ಪಾದಾಯ ನಮಃ ಅಂತಕ್ಕಂತಹ ಮಂತ್ರವನ್ನು ಈ ಕಷ್ಟಗಳಿಗೆ ಈ ಮಂತ್ರ ಕೇಳಿದರೆ ಭಯ ಆಗುತ್ತಂತೆ, ಅದಕ್ಕೆ ಆ ಕಷ್ಟಗಳು ದೂರ ಸರಿತವಂತೆ. ಹಾಗಾಗಿ ಅದೃಷ್ಟ ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದು. ಶುಭಂ ಭೂಯಾತ್, ಒಳಿತಾಗಲಿ.